ರಾಜ್ಯದಲ್ಲಿ ಬಿಜೆಪಿಯ ರೆಬಲ್ಸ್ ಟೀಮ್ ಮತ್ತೆ ಆಕ್ಟಿವ್ ಆಗಿದೆ. ಬಿಜೆಪಿ ರೆಬಲ್ಸ್ ಟೀಮ್ ನಿಂದ ಹೊಸ ಆಟ ಶುರು ಮಾಡಿದಾರಾ? ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ಬಿಜೆಪಿ ಭಿನ್ನರ ಸಭೆ. ಬಿಜೆಪಿಯಲ್ಲಿದ್ದ ರೆಬಲ್ಸ್ ಟೀಮ್ ಮತ್ತೆ ಆಕ್ಟಿವ್ ಆಗಿದೆ. ಈಗ ಹೊಸ ಆಟ ಶುರು ಮಾಡ್ಕೊಂಡಿದ್ದಾರಂತೆ. ಕುಮಾರ್ ಬಂಗಾರಪ್ಪ ಅವರ ನಿವಾಸದಲ್ಲಿ ಒಂದು ಮೀಟಿಂಗ್ ಸೇರಿದ್ದಾರೆ. ಬಿಜೆಪಿ ರೆಬಲ್ಸ್ ಬಣದ ಜೊತೆಗೆ ಯತ್ನಾಳ್ ಅವರು ಮತ್ತೆ ಕಾಣಿಸಿಕೊಂಡಿದ್ದಾರೆ. ರಮೇಶ್ ಜಾರಕಿಹೊಳಿ, ಯತ್ನಾಳ್ ಸೇರಿದಂತೆ ಹಲವರು ಈ ಸಭೆ ನಡೆಸ್ತಾ ಇದ್ದು, ಬಿಜೆಪಿಯಿಂದ 6 ವರ್ಷಗಳ ಕಾಲ ಯತ್ನಾಳ್ ಸದ್ಯ ಉಚ್ಚಾಟನೆಯಾಗಿದ್ದಾರೆ. ವಿಜೇಂದ್ರ ರಾಜ್ಯಾಧ್ಯಕ್ಷರದೇ ಹೊಸ ಪಕ್ಷ ಕಟ್ತೀನಿ ಅಂತ ಯತ್ನಾಳ್ ಹೇಳಿದ್ರು. ಇದೀಗ ರೆಬಲ್ಸ್ ಬಣದ ಮೂಲಕ ಮತ್ತೆ ಹೈಕಮಾಂಡ್ಗೆ ಒತ್ತಾಯ, ಏನಂತ ವಾಪಸ್ ಸೇರಿಸ್ಕೊಳ್ಳಿ ಪಕ್ಷಕ್ಕೆ ಅಂತ. ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಮಾಡದಂತೆ ಹೈಕಮಾಂಡಿಗೆ ಮೆಸೇಜ್ ಪಾಸ್ ಮಾಡ್ತಾ ಇದ್ದಾರಂತೆ. ಓಕೆ, ಇದು ವರ್ಕ್ ಆಗುತ್ತಾ ಇಲ್ವಾ ಗೊತ್ತಿಲ್ಲ. ಕುಮಾರ್ ಬಂಗಾರಪ್ಪ ಅವರ ನಿವಾಸದಲ್ಲಿ ಬಿಜೆಪಿಲಿ ಅಸಮಾಧಾನಿತರ ಟೀಮ್ ಅಂತ ಇತ್ತಲ್ಲ, ಅವರು ಮತ್ತೆ ಮೀಟಿಂಗ್ ಮಾಡ್ತಾ ಇದ್ದಾರೆ. ರೆಬಲ್ಸ್ ಬಣದ ಜೊತೆಗೆ ಯತ್ನಾಳ್ ಮತ್ತೆ ಕಾಣಿಸ್ಕೊಂಡಿದ್ದಾರೆ. ಅಂದ್ರೆ ಅವ್ರ ಟೀಮ್ ಜೊತೆ ಅವರಿದ್ದಾರೆ, ಬಟ್ ಅವ್ರು ಬಿಜೆಪಿ ಅವರಲ್ಲ. ಈಗ ಅವ್ರನ್ನ ಉಚ್ಚಾಟನೆ ಮಾಡಲಾಗಿತ್ತು. ಮೋರ್ ಡೀಟೇಲ್ಸ್ ನನ್ನ ಕಲೀಗ ಕವನ ನೀಡ್ತಾರೆ. ಕವನ, ಏನಾಗ್ತಾ ಇದೆ ಬಿಜೆಪಿಯಲ್ಲಿ? ಮನೆಯೊಂದು 3 ಬಾಗಿಲು ಮತ್ತೆ ಮುಂದುವರಿತಾ ಇದೆ. ಏನು ರೆಬಲ್ಸ್ ಟೀಮ್ ಅವರ ಪ್ಲಾನ್ ಏನಿರ್ಬೋದು, ಏನಾಗ್ಬೋದು? ವಿದ್ಯಾತ ಕಾಂಗ್ರೆಸ್ ನಲ್ಲಿ ನವೆಂಬರ್ ಕ್ರಾಂತಿ ಅನ್ನುವಂತಹ ಚರ್ಚೆಗಳು ಏನಾಗ್ತಾ ಇದೆಯೋ, ಈತ ಬಿಜೆಪಿಯಲ್ಲೂ ಎಲ್ಲೋ ಒಂದ್ ಕಡೆ ನವೆಂಬರ್ ಕ್ರಾಂತಿ ಅನ್ನುವಂತಹ ಮುನ್ಸೂಚನೆಗಳು ಸಿಗ್ತಾ ಇರುವಂತದ್ದು. ಯಾಕಂದ್ರೆ ಕಳೆದ 15 ದಿನಗಳಿಂದಲೂ ಕೂಡ ರೆಬಲ್ ನಾಯಕರು ಸಾಕಷ್ಟು ಆಕ್ಟಿವ್ ಆಗಿದ್ದಾರೆ. ಇದರ ಜೊತೆಗೆ ಎಂದೂ ಕೂಡ ಅಂದ್ರೆ ಯತ್ನಾಳ್ ಅವರು ಉಚ್ಚಾಟನೆ ಆದ ನಂತರ ಎಲ್ಲೂ ಕೂಡ ರೆಬಲ್ ನಾಯಕರ ಜೊತೆ ಕಾಣಿಸ್ಕೊಂಡಿರ್ಲಿಲ್ಲ. ಆದ್ರೆ ಇವತ್ತು ಇನ್ನೇನು ರಾಜ್ಯಾಧ್ಯಕ್ಷರ ಆಯ್ಕೆ ಸನ್ನಿಹಿತ ಆಗ್ತಾ ಇದೆ ಅನ್ನುವಂತಹ ಸಂದರ್ಭದಲ್ಲಿ ಮತ್ತೆ ರೆಬಲ್ ನಾಯಕರು ಯತ್ನಾಳ್ ಅವರ ಜೊತೆ ಕಾಣಿಸ್ಕೊಂಡಿರುವಂತದ್ದು. ಪರೋಕ್ಷವಾಗಿ ಬೇರೆ ಬೇರೆ ಕಡೆ ಗುಪ್ತ ಸಭೆಗಳನ್ನ ಮಾಡ್ತಾ ಇದ್ದಂತಹ ರೆಬಲ್ ನಾಯಕರು ಇವತ್ತು ಬಹಿರಂಗವಾಗಿ ಯತ್ನಾಳ್ ಜೊತೆ ಕಾಣಿಸ್ಕೊಂಡಿದ್ದಾರೆ. ಅಂದ್ರೆ ಈಗಾಗಲೇ ಯತ್ನಾಳ್ ಅವರು ಹೇಳ್ತಾ ಇದ್ರು, ನಾನು ಹೊಸ ಪಕ್ಷವನ್ನ ಕಟ್ತೇನೆ ಅನ್ನುವಂತಹ ಹೇಳಿಕೆಗಳನ್ನ ಕೊಡ್ತಾ ಇದ್ರು. ಸೊ ಹೀಗಾಗಿ ಎಲ್ಲೋ ಒಂದ್ ಕಡೆ ರೆಬಲ್ ನಾಯಕರು ಯತ್ನಾಳ್ ಅವ್ರ ಜೊತೆ ಕಾಣಿಸೋದ್ರ ಮೂಲಕ ಹೊಸ ಪಕ್ಷ ಕಟ್ಟೋದ್ರ ಮುನ್ಸೂಚನೆಯನ್ನ ಏನಾದ್ರು ನೀಡಿದ್ರ? ಇದರ ಜೊತೆಗೆ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗದಿದ್ರೆ ಯಾವ ರೀತಿಯಾಗಿ ನಾವು ಮುಂದುವರಿಬೇಕು, ಹೊಸ ಪಕ್ಷದತ್ತ ಮುಖ ಮಾಡ್ಬೇಕಾ ಅಥವಾ ರಾಜ್ಯಾಧ್ಯಕ್ಷರನ್ನ, ಯಾಕಂದ್ರೆ ಈಗಾಗಲೇ ಆಯ್ಕೆ ಆಗಿಲ್ಲ. ಸೊ ಹೀಗಾಗಿ ಹೈಕಮಾಂಡ್ಗೆ ಯಾವ ರೀತಿಯಾಗಿ ಒತ್ತಡವನ್ನ ಹಾಕ್ಬೋದು, ಇಲ್ಲಿರುವಂತಹ ಸಂಘಟನೆ ಆಗಿರ್ಬೋದು, ಎಲ್ಲದರ ಅಂದ್ರೆ ಸರ್ಕಾರದ ವಿರುದ್ಧ ಹೋರಾಟ ಆಗಿರ್ಬೋದು, ಇದೆಲ್ಲದರ ವಿಚಾರವನ್ನ ಕೂಡ ಹೈಕಮಾಂಡ್ಗೆ ಮನದಟ್ಟು ಮಾಡುವಂತಹ ಕೆಲಸಕ್ಕೆ ಮುಂದಾಗೋಣ ಅನ್ನುವಂತಹ ಚರ್ಚೆ ಕೂಡ ಈ ಒಂದು ಸಭೆಯಲ್ಲಿ ಆಗಿರುವಂತದ್ದು. ವಿದ್ಯಾ, ಧನ್ಯವಾದ ಕವನ ಡೀಟೇಲ್ಸ್ಗೆ.